ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ನಿಷೇಧಾಜ್ಞೆ ಜಾರಿಯಲ್ಲಿರುವ ಕೊಡಗು ಜಿಲ್ಲೆಯ ಪೊಲೀಸ್ ಬಂದೋಬಸ್ತನ್ನು ಎಡಿಜಿಪಿ ಅಲೋಕ್ ಕುಮಾರ್ ಪರಿಶೀಲಿಸಿದರು. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನರ ಸುರಕ್ಷತೆಗೆ ನಾವಿದ್ದೇವೆ, ಯಾವುದೇ ಘಟನೆಗಳು ನಡೆಯಲು ಬಿಡೋದಿಲ್ಲವೆಂದರು. ಚಾಮರಾಜನಗರದ ಅಡಿಷನಲ್ ಎಸ್ಪಿ ಅವರು ಮೊಟ್ಟೆ ಎಸೆದ ಪ್ರಕರಣದ ತನಿಖೆಯನ್ನ ನಡೆಸಲಿದ್ದಾರೆ. ತಾನು ಕೂಡ ವಿಚಾರಣೆ ನಡೆಸುತ್ತೇನೆ ಎಂದರು. ನಮ್ಮ ಐಜಿ ಅವರು ಒಂದು ತನಿಖೆ ವಿಚಾರಣೆ ಅವರು ಕೊಟ್ಟಿದ್ದಾರೆ. ಅಡಿಷನಲ್ ಎಸ್ಪಿ ಚಾಮರಾಜನಗರನವರು ಅವರು ಆ ವಿಚಾರಣೆ ಅವರು ನಡೆಸ್ತಾ ಇದ್ದಾರೆ. ನಾನು ಕೂಡ ಇಲ್ಲಿ ಬಂದಿದ್ದೇನೆ. ನಾನು ಮೇಲ್ನೋಟಕ್ಕೆ ನಾನು ವಿಚಾರಣೆ ಮಾಡ್ಲಿಕ್ಕೆ ಬಂದಿಲ್ಲ, ಆದ್ರೆ ತಿಳ್ಕೊಳ್ತೀನಿ, ಅದು ಕೂಡ ನಾನು ತಿಳ್ಕೊಳ್ತೀನಿ ಏನಾಗಿದೆ. ನಾನು ಇಲ್ಲಿಗೆ ಒಂದು ಭದ್ರತೆ ವ್ಯವಸ್ಥೆ ಯಾವ ರೀತಿ ಇದೆ, ಮತ್ತೆ ಜನರಿಗೆ ಅವರಿಗೆ ಒಂದು ಭರವಸೆ ಇಲ್ಲ. ನಾವು ಎಲ್ಲ ಬ್ಯಾಂಗ್ಳೂರ್ನಲ್ಲಿ ನಾವು ಸುಮ್ಮನೆ ಕೂತ್ಕೊಂಡು ತಮಗೆ ಭರವಸೆ ಕೊಡಲ್ಲ. ಇಲ್ಲಿ ನಿಂತು ಅವ್ರ ಜೊತೆಗೆ ಕೊಡಗು ಜನರ ಜೊತೆಗೆ ನಿಂತು ಅವ್ರ ಜೊತೆಗೆ ನಾವು ಇರ್ತೀವಿ. ಯಾವ್ದು ಘಟನೆ ಆಗ್ಲಿಕ್ಕೆ ಆಸ್ಪತ್ರೆ ಕೊಡೋದಿಲ್ಲ. ಅದು ಇದರ ಸಲುವಾಗಿ ಕೂಡ ಏನಾಯ್ತು, ಯಾವ ರೀತಿ ಇದು ಆಯ್ತು, ಅದರ ಸಲುವಾಗಿ ಕೂಡ ನಾನು ಪರಿಶೀಲಿಸಿ. ಕೊಡಗು ಜಿಲ್ಲೆಯಾದ್ಯಂತ ಸೆಕ್ಷನ್ 144 ಅಡಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದು, ವಿವಿಧೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆಯಿಂದ ಅಧಿಕ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ನಿಷೇಧಾಜ್ಞೆ ನಿಯಮ ಉಲ್ಲಂಘಿಸದಂತೆ ಪೊಲೀಸರು ಧ್ವನಿವರ್ಧಕದ ಮೂಲಕ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡುತ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮಾನ್ಯ ಜಿಲ್ಲಾಧಿಕಾರಿ ಅವರು ಇಂದು ಬೆಳಗ್ಗೆ 6 ಗಂಟೆಯಿಂದ 27/8/2022 ಸಂಜೆ 6 ಗಂಟೆಯವರೆಗೆ ಕೊಡಗು ಜಿಲ್ಲಾದ್ಯಂತ 144 ಸೆಕ್ಷನ್ ಅಡಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿರುವುದರಿಂದ ಮಡಿಕೇರಿ ನಗರದಲ್ಲಿ 5 ಅಥವಾ 5ಕ್ಕಿಂತ ಹೆಚ್ಚು ಜನರು ಗುಂಪು ಸೇರುವುದು, ಯಾವುದೇ ಪ್ರತಿಭಟನೆ, ಮೆರವಣಿಗೆ, ರ್ಯಾಲಿ, ಜಾಥಾ, ವಿಜಯೋತ್ಸವ ನಡೆಸುವುದು, ಪಟಾಕಿ ಸಿಡಿಸುವುದು, ಕಪ್ಪು ಬಟ್ಟೆ ಧರಿಸುವುದು ಮತ್ತು ಕಪ್ಪು ಬಾವುಟ ಹಿಡಿಯುವುದು, ಪ್ರಚೋದನಾತ್ಮಕ ಘೋಷಣೆ ಕೂಗುವುದು ನಿಷೇಧಿಸಲಾಗಿದೆ. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ ಕಾರಿಗೆ ಮೊಟ್ಟೆ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಕೆಸರೆರೆಚಾಟದಲ್ಲಿ ತೊಡಗಿರುವ ಕಾಂಗ್ರೆಸ್ ಮತ್ತು ಬಿಜೆಪಿ ಆಗಸ್ಟ್ 26ರಂದು ಮಡಿಕೇರಿಯಲ್ಲಿ ಪ್ರತಿಭಟನಾ ಸಮಾವೇಶ ನಡೆಸುವ ಕುರಿತು ಹೇಳಿಕೆ ನೀಡಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಆಗಸ್ಟ್ 24ರ ಬೆಳಗ್ಗೆ 6ರಿಂದ ಆಗಸ್ಟ್ 27ರ ಸಂಜೆ 6 ಗಂಟೆವರೆಗೆ ಕೊಡಗಿನಾದ್ಯಂತ ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಆದೇಶ ಹೊರಡಿಸಿದ್ದಾರೆ. ಕಾಂಗ್ರೆಸ್ನಿಂದ ನಡೆಯಲಿರುವ ಎಸ್ಪಿ ಕಚೇರಿ ಮುತ್ತಿಗೆ ಪ್ರತಿಭಟನೆ ಮತ್ತು ಅದೇ ದಿನ ಬಿಜೆಪಿಯಿಂದ ನಡೆಯಲಿರುವ ಜನಜಾಗೃತಿ ಸಮಾವೇಶದಲ್ಲಿ ಲಕ್ಷಕ್ಕೂ ಮೀರಿ ಜನ ಪಾಲ್ಗೊಳ್ಳುವ ಹಿನ್ನೆಲೆ ಜಿಲ್ಲಾಡಳಿತ ಈ ನಿರ್ಧಾರವನ್ನು ಕೈಗೊಂಡಿದೆ. ಆಗಸ್ಟ್ 24ರ ಮಧ್ಯರಾತ್ರಿ 12 ಗಂಟೆಯಿಂದ ಆಗಸ್ಟ್ 26ರ ಮಧ್ಯರಾತ್ರಿ 12 ಗಂಟೆವರೆಗೆ ಜಿಲ್ಲೆಯಾದ್ಯಂತ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಜಿಲ್ಲೆಯ ಗಡಿಭಾಗದ ಎಲ್ಲ ಚೆಕ್ಪೋಸ್ಟ್ಗಳಲ್ಲಿ ಸೂಕ್ತ ತಪಾಸಣೆ ಮತ್ತು ಭದ್ರತೆ ನೀಡಲಾಗಿದೆ. ಕೊಡಗು, ಮೈಸೂರು, ಹಾಸನ, ಮಂಡ್ಯ, ಚಾಮರಾಜನಗರ, ದಕ್ಷಿಣ ಕನ್ನಡ ಕಡೆಗಳಿಂದ ಸೂಕ್ತ ಪೊಲೀಸ್ ಸಿಬ್ಬಂದಿಗಳನ್ನು ಜಿಲ್ಲೆಗೆ ಕರೆಸಿಕೊಂಡು ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ. ಕಾನೂನು ಉಲ್ಲಂಘಿಸುವವರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯಾದ್ಯಂತ ಆಗಸ್ಟ್ 24ರಿಂದ 27ರ ಸಂಜೆವರೆಗೆ ಸೆಕ್ಷನ್ 144 ಅಡಿ ನಿಷೇಧಾಜ್ಞೆ ಜಾರಿಯಲ್ಲಿದ್ದು, ಯಾವುದೇ ರೀತಿಯ ಪ್ರತಿಭಟನೆ, ರಾಜಕೀಯ ಸಮಾವೇಶಗಳಿಗೆ ಅವಕಾಶ ಇಲ್ಲ ಅಂತ ದಕ್ಷಿಣ ವಲಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಮಧುಕರ್ ಪವಾರ್ ಸ್ಪಷ್ಟಪಡಿಸಿದ್ದಾರೆ. ನಿಷೇಧಾಜ್ಞೆ ಜಾರಿಯಾಗುತ್ತಿರುವ ಹಿನ್ನೆಲೆ ನಗರದ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಎಸ್ಪಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ ಐಜಿಪಿ ಪ್ರವೀಣ್ ಮಧುಕರ್ ಪವಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಡಗಿಗೆ ಬಂದ ಸಂದರ್ಭ ಕೈಗೊಳ್ಳಲಾಗಿದ್ದ ಭದ್ರತಾ ವ್ಯವಸ್ಥೆಗಳ ಬಗ್ಗೆ ಮಾಹಿತಿಯನ್ನು ಪಡೆಕೊಂಡರು.
ತಿತಿಮತಿಯಲ್ಲಿ ಕಪ್ಪು ಬಾವುಟ ಹಾಗೂ ಸಾರ್ವರ್ಕರ್ ಫೋಟೋ ಪ್ರದರ್ಶನ, ಮಡಿಕೇರಿಯಲ್ಲಿ ಪ್ರತಿಭಟನೆ ಮತ್ತು ಮೊಟ್ಟೆ ಎಸೆತ, ಗುಡ್ಡೆಹೊಸೂರು ಮೊಟ್ಟೆ ಎಸೆತ ಪ್ರಕರಣಗಳ ಪೂರ್ವಾಪರಗಳನ್ನು ವಿಚಾರಿಸಿದರು. ಘಟನೆಯಲ್ಲಿ ಪಾಲ್ಗೊಂಡವರ ಮಾಹಿತಿ ಸಹಿತ ಆ ಸಂದರ್ಭ ದಾಖಲಾದ ಕೇಸುಗಳ ವಿವರಗಳನ್ನು ಪಡೆಕೊಂಡರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಐಜಿಪಿ ಪ್ರವೀಣ್ ಮಧುಕರ್ ಪವಾರ್, ಸೆಕ್ಷನ್ 144 ಆಗಸ್ಟ್ 24ರಿಂದ ಜಾರಿಯಾಗುವ ಹಿನ್ನೆಲೆ ಜಿಲ್ಲೆಯಲ್ಲಿ ಯಾವುದೇ ಪ್ರತಿಭಟನೆಗಳಿಗೆ ಅವಕಾಶವಿಲ್ಲ. ಜಿಲ್ಲೆಯ ಗಡಿಭಾಗದ ಎಲ್ಲ ಚೆಕ್ಪೋಸ್ಟ್ಗಳಲ್ಲಿ ಸೂಕ್ತ ತಪಾಸಣೆ ಹಾಗೂ ಭದ್ರತೆ ನೀಡುತ್ತೇವೆ ಎಂದರು. ನಿನ್ನೆ ಡಿಸಿ ಕೊಡಗು ಅವರು 144 ಸೆಕ್ಷನ್ ಹಾಕಲಿಕ್ಕೆ ಆದೇಶ ಕೊಟ್ಟಿದ್ದಾರೆ. 24ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ 27 ತಾರೀಕು ಸಾಯಂಕಾಲ 6 ಗಂಟೆವರೆಗೆ 144 ಸೆಕ್ಷನ್ ಜಾರಿಯಾಗಿದೆ. ಅದರ ಸಂದರ್ಭದಲ್ಲಿ ನಾನು ಇವತ್ತು SP ಕೊಡಗು ಆಫೀಸಲ್ಲಿ ಎಲ್ಲ ಅಧಿಕಾರಿ ಜೊತೆ ಮೀಟಿಂಗ್ ಮಾಡಿದ್ದೀವಿ. ಬಂದೋಬಸ್ತ್ ಅರೇಂಜ್ಮೆಂಟ್ಗೆ ಎಲ್ಲ ಏನೇನು ಕ್ರಮ ತಗೋಬೇಕು ಅದು ಎಲ್ಲ ನಾವು ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಯಾರಿಗೆ ಇಲ್ಲಿ ಯಾರಿಗೆ ಅವಕಾಶ ನಾವು ಕೊಡೋದಿಲ್ಲ. 144 ಏನು ಸೆಕ್ಷನ್ ಇದೆ ಅದೇ ಪ್ರಕಾರ ನಾವು ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ತೀವಿ. ಅದೇ ಕೂಡ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಮ್ಮ ಈಗ ನಾವು ಹಾಸನ್, ಮೈಸೂರು, ಮಂಡ್ಯ, ದಕ್ಷಿಣ ಕನ್ನಡ ಆ ಜಿಲ್ಲೆಯಲ್ಲಿ ಕೂಡ ನಾವು ಚೆಕ್ ಪೋಸ್ಟ್ ನಿನ್ನೆಯಿಂದ ಶುರು ಆಗಿದೆ. ಅದು ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಈಗ 24ನೇ ತಾರೀಕು ಆದಮೇಲೆ ಈಗ 144 ಇದೆ. ಬಟ್ ಈಗ ನಾವು ಚೆಕ್ ಪೋಸ್ಟ್ ಎಲ್ಲ ಶುರು ಮಾಡಿದ್ದೀವಿ. ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಬಟ್ ಅದು ಫಿಗರ್ ನಾವು ಈಗ ಕೊಡಲಿಕ್ಕೆ ಆಗೋದಿಲ್ಲ. ಬಟ್ ನಾವು ಪಕ್ಕಾ ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈಗಾಗಲೇ ನಾವು ಒಂದು ಅಡಿಷನಲ್ SP ಲೆವೆಲ್ ಅಧಿಕಾರಿಯಿಂದ ಎಂಕ್ವೈರಿ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದೀವಿ. ಆ ಎಂಕ್ವೈರಿ ರಿಪೋರ್ಟ್ ಬಂದ ಮೇಲೆ ನಾವು ಸೂಕ್ತ ಕ್ರಮ ತಗೊಳ್ತೀವಿ. ಯಾರ್ದು ತಪ್ಪಾಗಿದೆ, ಏನು ಲ್ಯಾಪ್ಸ್ ಆಗಿದೆ, ಹೇಗೆ ಆಯಿತು, ಆ ರಿಪೋರ್ಟ್ ಆಧಾರ ಮೇಲೆ ನಾವು ಆ್ಯಕ್ಷನ್ ತಗೊಳ್ತೀವಿ. ಕೋಆಪ್ರೇಷನ್ ಎಲ್ಲ ಜನರ ಜೊತೆ ಎಲ್ಲ ಪೊಲಿಟಿಕಲ್ ಪಾರ್ಟಿ ಆಗಲಿ, ಎಲ್ಲ ಕಮ್ಯುನಿಟಿ ಲೀಡರ್ಸ್ ಆಗಲಿ, ಎಲ್ಲರಿಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಅವ್ರಿಗೆ ನಾವು ವಿನಂತಿಸ್ತೀವಿ. ಮತ್ತು ಈಗ ಏನು 24ನೇ ತಾರೀಕಿಂದ 26 ಎಲ್ಲ ಪೀಸ್ಫುಲ್ ಆಗಬೇಕು, ಅದು ನಾವು ಎಲ್ಲ ಪೂರ್ತಿ ಪ್ರಯತ್ನ ಮಾಡ್ತೀವಿ. ಕೊಡಗು, ಮೈಸೂರು, ಹಾಸನ, ಮಂಡ್ಯ, ಚಾಮರಾಜನಗರ, ದಕ್ಷಿಣ ಕನ್ನಡ ಕಡೆಗಳಿಂದ ಸೂಕ್ತ ಪೊಲೀಸ್ ಸಿಬ್ಬಂದಿಗಳನ್ನು ಜಿಲ್ಲೆಗೆ ಕರೆಸಿಕೊಂಡು ಭದ್ರತಾ ವ್ಯವಸ್ಥೆ ಮಾಡಲಾಗುತ್ತಿದೆ. ಕಾನೂನು ಉಲ್ಲಂಘಿಸುವವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಮಾಹಿತಿ ನೀಡಿದರು. ಕೊಡಗಿನಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಜನಪ್ರತಿನಿಧಿಗಳು, ಧಾರ್ಮಿಕ ಸಮುದಾಯಗಳ ಮುಖಂಡರು ನೆರವಾಗಬೇಕೆಂದು ಮನವಿ ಮಾಡಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕೊಡಗು ಭೇಟಿಯ ಸಂದರ್ಭ ಪೊಲೀಸ್ ಭದ್ರತಾ ವೈಫಲ್ಯ ಹಾಗೂ ಗುಪ್ತಚರ ಇಲಾಖೆ ಕಾರ್ಯವೈಖರಿಯ ಬಗ್ಗೆ ವಿರೋಧ ಪಕ್ಷಗಳು ಆರೋಪಿಸುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಐಜಿಪಿ ಪ್ರವೀಣ್ ಮಧುಕರ್ ಪವಾರ್, ಮೊಟ್ಟೆ ಎಸೆದ ಪ್ರಕರಣ ಹಾಗೂ ಭದ್ರತಾ ವೈಫಲ್ಯದ ಕುರಿತು ಅಡಿಷನಲ್ SP ಮಟ್ಟದ ಅಧಿಕಾರಿಗೆ ತನಿಖೆ ನಡೆಸಲು ಆದೇಶ ನೀಡಲಾಗಿದೆ. ಆ ತನಿಖಾ ವರದಿಯನ್ನು ಆಧರಿಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲು ಸಾಧ್ಯವೆಂದು ಹೇಳಿದರು. ಆಗಸ್ಟ್ 26ರಂದು ಜಿಲ್ಲಾ ಬಿಜೆಪಿಯಿಂದ ಏರ್ಪಡಿಸಲಾಗಿದ್ದ ಜನಜಾಗೃತಿ ಸಮಾವೇಶವೊಂದ ಕಾನೂನನ್ನು ಗೌರವಿಸಿ ನಿಷೇಧಾಜ್ಞೆ ಹಿನ್ನೆಲೆ ಮುಂದೂಡಿರುವುದಾಗಿ ತಿಳಿಸಿರುವ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಬಿನ್ ದೇವಯ್ಯ, ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಮೊಟ್ಟೆ ಎಸೆದ ಪ್ರಕರಣ ಮುಗಿದ ಅಧ್ಯಾಯವೆಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿ ಸಂವಿಧಾನಬದ್ಧವಾಗಿ ಪ್ರತಿಭಟನೆ ಮತ್ತು ಕಪ್ಪು ಬಾವುಟವನ್ನು ಪ್ರದರ್ಶಿಸಿದೆಯಾದರೂ ಅವರ ಕಾರಿನ ಮೇಲೆ ಮೊಟ್ಟೆ ಎಸೆದ ಪ್ರಕರಣಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ. ಈಗಾಗಲೇ ಬಂಧಿತ ಆರೋಪಿ ಸಂಪತ್ ತಾನು ಕಾಂಗ್ರೆಸ್ಸಿಗನಾಗಿದ್ದು ಸಿದ್ದರಾಮಯ್ಯವರ ಹಿಂದೂ ವಿರೋಧಿ ಧೋರಣೆಗಳಿಂದ ತಾನು ಈ ಕೃತ್ಯವೆಸಗಿರುವುದಾಗಿ ತಿಳಿಸಿದ್ದಾನೆಂದು ಸ್ಪಷ್ಟಪಡಿಸಿದರು. ಈ ರೀತಿ ಇರುವಾಗಲೂ ಕಾಂಗ್ರೆಸ್ ಬಂಧಿತ ಆರೋಪಿ ಬಿಜೆಪಿಯವನೆಂದು ಹೇಳಿಕೆ ನೀಡುವುದು ಹಾಸ್ಯಾಸ್ಪದ. ಆರ್ಎಸ್ಎಸ್ ಸಮಾವೇಶದಲ್ಲಿ ಅಪ್ಪಚ್ಚು ರಂಜನ್ ಅವರೊಂದಿಗೆ ಸಂಪತ್ ಇರುವ ಚಿತ್ರವೊಂದ ಕೇಸರಿ ಶಾಲು ಹೊದ್ದ ಫೋಟೋಗಳಿಂದ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಆದರೆ ಕೇಸರಿ ಶಾಲು ಮತ್ತು ಬಿಜೆಪಿಗೆ ಸಂಬಂಧವಿಲ್ಲವೆಂದರು. ಕಾಂಗ್ರೆಸ್ ಮುಖಂಡರಾದ ಎಸ್ ಪೊನ್ನಣ್ಣ ಅವರು ಸಿದ್ದರಾಮಯ್ಯವರು ಜಿಲ್ಲೆಗೆ ಆಗಮಿಸಿದ ಸಂದರ್ಭ ನಡೆದ ಪ್ರತಿಭಟನೆ ಹೊರಗಿನ ಗೂಂಡಾಗಳಿಂದ ನಡೆದಿದೆ ಎನ್ನುತ್ತಾರೆ. ಅದೇ ಮತ್ತೊಂದೆಡೆ ಹಿಂದೂ ಕಾರ್ಯಕರ್ತರ ಮೇಲೆ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ದೂರು ನೀಡಿದ್ದಾರೆ. ಮುಂದಿನ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಎಸ್ ಪೊನ್ನಣ್ಣ ಅವರು ಸಿದ್ದರಾಮಯ್ಯವರನ್ನು ಮೆಚ್ಚಿಸಲು ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಕಟುವಾಗಿ ಪ್ರಶ್ನೆ ಮಾಡಿ, ಪೊನ್ನಣ್ಣ ಅವರು ಮೊದಲು ಜಾತಿಯ ವಿಷಬೀಜ ಬಿತ್ತುವುದನ್ನು ಕೈಬಿಡಬೇಕೆಂದು ತೀಕ್ಷ್ಣವಾಗಿ ಹೇಳಿದರು. 78ರಲ್ಲಿ ಪಾಕಿಸ್ತಾನ ಧ್ವಜವನ್ನು ಹಾರಾಟ ಮಾಡಿರ್ತಕ್ಕಂಥದ್ದು, ಅದಕ್ಕೆ ನ್ಯಾಯಾಲಯದಲ್ಲಿ ಇಡೀ ಕೊಡಗು ಜಿಲ್ಲೆಯಲ್ಲಿ ಎಲ್ಲ ನ್ಯಾಯಾಧೀಶರು ಬಹಿಷ್ಕಾರವನ್ನ ಮಾಡಿದ್ರು. ಯಾರೂ ಕೂಡ ಪಾಕಿಸ್ತಾನ ಧ್ವಜ ಹಾರಾಟ ಮಾಡಿದವರಿಗೆ ಕೋರ್ಟಿನಲ್ಲಿ ಅವರ ಪರವಾಗಿ ವಕಾಲತ್ತು ವಹಿಸಬಾರದು, ವಾದವನ್ನ ಮಾಡಬಾರದು ಅಂತ ಹೇಳಿ ಇಡೀ ಕೊಡಗಿನ
ವಕೀಲರುಗಳು ಒಂದು ನಿರ್ಣಯಕ್ಕೆ ಬಂದಿದ್ರು. ಅವತ್ತು ಅವರ ಪರವಾಗಿ ವಾದ ಮಾಡಿರ್ತಕ್ಕಂಥ ವ್ಯಕ್ತಿ ಇದೇ ಇವತ್ತು ಕಾಂಗ್ರೆಸ್ ಲೀಡರ್ AS ಪೊನ್ನಣ್ಣನವರ ತಂದೆ AK ಸುಬ್ಬಯ್ಯನವರು. ಪಾಕಿಸ್ತಾನ ಧ್ವಜವನ್ನು ಹಾರಾಟ ಮಾಡಿ ಅವರನ್ನ ಜಾಮೀನಿನ ಮೇಲೆ ಬಿಡಿಸ್ಕೊಂಡು ಬಂದಿರತಕ್ಕಂಥವ್ರು ಇದೇ AS ಪೊನ್ನಣ್ಣನ ತಂದೆ AK ಸುಬ್ಬಯ್ಯನವರು. AK ಸುಬ್ಬಯ್ಯನವರ ಮಗ AS ಪೊನ್ನಣ್ಣ, ಕಡಬಾಕರ್ ಅಬುಬಕರ್ ಮಗ ಆದಾಮ್. ಸಂಪತ್ ಅವರನ್ನ AS ಪೊನ್ನಣ್ಣನವರಿಗೂ ಕೂಡ ಈ ಆಧಾರದಲ್ಲಿ ಸಂಪರ್ಕ ಇದೆ. ಪೊನ್ನಣ್ಣನೇ ಯಾಕೆ ಮಾಡಿಸಿರಬಾರದು? ನಾವು ಕೇಳ್ಬೇಕು ತಾನೇ ಈ ಪ್ರಶ್ನೆಯನ್ನ. ಎಲ್ಲೋ ಒಂದು ಕಡೆ ಭಾಜಪದ ಮೇಲೆ ಗೂಬೆಯಿಂದ ಕೂರಿಸ್ಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಅವರಿಗೆ ಇನ್ನೂ ಹಲವು ಪ್ರಶ್ನೆಗಳಿದೆ ನಮ್ಮ ಹತ್ರ. ನಾವು ಕೇಳ್ತೇವೆ ಇದನ್ನ. ಚುನಾವಣಾ ರಾಜಕಾರಣ ಮಾಡಲಿಕ್ಕೆ ನಾವು ತಯಾರಿದ್ದಾರೆ. ಆದ್ರೆ ಯಾವುದಾದನ್ನ ತಳಕು ಹಾಕಿ ಲಿಂಕ್ ಮಾಡಿ ಚುನಾವಣಾ ತುಷ್ಟೀಕರಣ ರಾಜಕಾರಣಕ್ಕೆ ನಮ್ದು ವಿರೋಧ ಇದೆ. ಮತ್ತೊಂದು ಹೇಳಲಿಕ್ಕೆ ಕಾಂಗ್ರೆಸ್ ಅವರಿಗೆ ಇಚ್ಛೆ ಪಡ್ತೇನೆ ನಾನು. ಬಹುಶಃ ಈ ತುಷ್ಟೀಕರಣ ರಾಜಕಾರಣ ಯಾಕೆ ಅಂತ ಹೇಳಿದ್ರೆ, ಜಿಲ್ಲೆಯಲ್ಲಿರ್ತಕ್ಕಂಥ ಮುಸಲ್ಮಾನರ ಮತವನ್ನ ಪಡೆದುಕೊಳ್ಳಿಕ್ಕೋಸ್ಕರ ತುಷ್ಟೀಕರಣ ರಾಜಕಾರಣ ಮಾಡ್ತಾರೆ. ಆದ್ರೆ ಮುಸಲ್ಮಾನರು ಸಾಬೀತು ಮಾಡಿದ್ದಾರೆ ನಾವು ಕಾಂಗ್ರೆಸ್ ಜೊತೆಗೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ತೆಗೆದು ನೋಡ್ಲಿ, ಮೊನ್ನೆ ಇತ್ತೀಚೆಗೆ ನಡೆದಂತ ಮಡಿಕೇರಿ ನಗರಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಎಷ್ಟು ಮತ ಬಂದಿದೆ? ಜಿಲ್ಲಾ SP ಅವರಿಂದ ವರ್ಗಾಯಿಸುವ ಉದ್ದೇಶ ಕಾಂಗ್ರೆಸ್ಗೆ ಇಲ್ಲವಾದರೆ SP ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದೇಕೆ ಎಂದು ಪ್ರಶ್ನೆ ಮಾಡಿ AS ಪೊನ್ನಣ್ಣ ಅವರು SP ವರ್ಗಾವಣೆಗೆ ಜಿಲ್ಲೆಯ ಶಾಸಕರು ಪ್ರಯತ್ನಿಸಿದ್ದಾರೆಂದು ಆರೋಪಿಸಿದ್ದಾರೆ. ಆದರೆ SP ಅಯ್ಯಪ್ಪ ಅವರಿಂದ ಕೊಡಗಿಗೆ ನೇಮಿಸಲು ಶಿಫಾರಸು ಮಾಡಿದ್ದೇ ಜಿಲ್ಲೆಯ ಶಾಸಕರು ಎನ್ನುವುದಕ್ಕೆ ದಾಖಲೆಯಿಂದ ಇದೇ ಸಂದರ್ಭ ಪ್ರದರ್ಶಿಸಿ ಈ ರೀತಿಯ ದ್ವಂದ್ವ ಹೇಳಿಕೆಗಳ ಮೂಲಕ ಪೊನ್ನಣ್ಣ ಅವರು ಸಿದ್ದರಾಮಯ್ಯ ಅವರಿಂದ ಮೆಚ್ಚಿಸುವ ಯತ್ನ ಮಾಡ್ತಾ ಇದ್ದಾರೆ ಎಂದು ಮಾರ್ಮಿಕವಾಗಿ ಪ್ರಶ್ನೆ ಮಾಡಿದರು. ಮೊನ್ನೆ ಘಟನೆ ನಡೆಯಿತು. ಘಟನೆ ನಡೆದ ನಂತರ 19ನೇ ತಾರೀಕು ಮತ್ತೊಂದು ಪ್ರತಿಭಟನೆ, SP ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಬಹುಶಃ ಅವತ್ತು ಕೊಡಗಿನ ವರಿಷ್ಠ ಅಧಿಕಾರಿಗೆ, ಪೊಲೀಸ್ ವ್ಯವಸ್ಥೆಗೆ, ಶಾಸಕರುಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅದು ಏನೇನು ಪ್ರತಿಭಟನೆಯಲ್ಲಿ ಯಾವ ಭಾಷೆಯನ್ನು ಬಳಸಿದ್ದಾರೆ ಅಂತ ಹೇಳ್ತಕ್ಕಂಥ ನಿಮಗೆಲ್ಲ ಗೊತ್ತಿದೆ. ಇದರ ಅವಶ್ಯಕತೆ ಏನಿತ್ತು ಅಂದ್ರೆ, ಕೊಡಗಿನ ಒಬ್ಬ ನಿಷ್ಠಾವಂತ ಅಧಿಕಾರಿ, ಪೊಲೀಸ್ ಅಧಿಕಾರಿಯನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಇವರ ಉದ್ದೇಶ. ಕೊನೆಗೆ ಅರಿವಾದಾಗ ಅವರೊಬ್ಬ ಸ್ಥಳೀಯ ವ್ಯಕ್ತಿ ಅಂತ ಅರಿವಾದ ನಂತರ ಮತ್ತೆ ಅವರ ವರ್ಗಾವಣೆಗೆ ನಾವು ಒತ್ತಾಯಿಸಲಿಲ್ಲ ಅಂತ ಹೇಳುವಂತ ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು. ಶಾಸಕರುಗಳು ಅವರನ್ನ ಈ ಜಿಲ್ಲೆಗೆ ವರ್ಗಾವಣೆ ಮಾಡಲಿಕ್ಕೆ ವಿರೋಧ ಕೊಟ್ಟಿರತಕ್ಕಂಥ ಹೇಳಿಕೆಗಳು. ಬಹುಶಃ ಇದೊಂದು ರೀತಿಯಲ್ಲಿ 19ನೇ ತಾರೀಕಿನ ಪ್ರತಿಭಟನೆ ಅವಶ್ಯಕತೆ ಏನಿತ್ತು? ಪೊಲೀಸ್ ಅಧಿಕಾರಿ ವರ್ಗಾವಣೆಗೆ ಅಪೇಕ್ಷೆ ವ್ಯಕ್ತಪಡಿಸೋದಿಲ್ಲ. ಆದ್ರೆ ಪೊಲೀಸ್ ಅಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡತಕ್ಕಂಥ ಅವಶ್ಯಕತೆ ಏನಿತ್ತು? ಇದನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಶಾಸಕರುಗಳು ಈ ಜಿಲ್ಲೆಗೆ ಈ ಪೊಲೀಸ್ ಅಧಿಕಾರಿಯನ್ನ ಹಾಕ್ಲಿಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಅಂತ ಹೇಳ್ತಕ್ಕಂಥ AS ಪೊನ್ನಣ್ಣನವರ ಹೇಳಿಕೆ. ಬಹುಶಃ ಇದೊಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಮೊಟ್ಟೆ ಹೊಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತಮ್ಮ ಕೆಲಸವನ್ನ ಮಾಡುತ್ತಾರೆ. ಮಡಿಕೇರಿಯಲ್ಲಿ ತಮ್ಮ ಮೇಲೆ ಮೊಟ್ಟೆ ಎಸೆದೇ ಇಲ್ಲವೆಂದು ಸಿದ್ದರಾಮಯ್ಯ ಅವರೇ ಹೇಳಿಕೊಂಡಿದ್ದಾರೆ. ಹೀಗಿದ್ದು ಒಟ್ಟು ಪ್ರಕರಣದ ಬಗ್ಗೆ ಪೊಲೀಸರು ಕ್ರಮ ತೆಗೆದುಕೊಳ್ಳುತ್ತಾರೆಂದು ತಿಳಿಸಿದರು. ಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ವಕ್ತಾರ ಮಹೇಶ್ ಜೈನಿ, ನಗರಸಭಾ ಅಧ್ಯಕ್ಷೆ ಅನಿತಾ ಪೂಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಸಾವಿರಾರು ಯುವಜನರ ಬದುಕನ್ನು ಸಾರ್ಥಕಗೊಳಿಸಿದ ಏಕೈಕ ವಿದ್ಯಾಸಂಸ್ಥೆ ಆಳ್ವಾಸ್ ಕಾಲೇಜ್. ಅತ್ಯುನ್ನತ ಶೈಕ್ಷಣಿಕ ಸಾಧನೆಗಳು, ಸಾಂಸ್ಕೃತಿಕ ಲೋಕದ ಹೆಜ್ಜೆ ಗುರುತುಗಳು, ಜಾಗತಿಕ ಮಟ್ಟದ ಕ್ರೀಡಾ ದಾಖಲೆಗಳು ಆಳ್ವಾಸ್ನ ಕೀರ್ತಿ ಶಿಖರದಲ್ಲಿದೆ. ಪ್ರತಿಯೊಬ್ಬರಿಗೂ ಉದ್ಯೋಗದ ಖಚಿತ ಭರವಸೆಯನ್ನು ಕೊಡುವ ಆಳ್ವಾಸ್ ಕಾಲೇಜಿಗೆ ಸೇರಿ ನಿಮ್ಮ ಭವಿಷ್ಯಕ್ಕೆ ಮುನ್ನುಡಿ ಬರೆಯಿರಿ. The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels.
a well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions. ರಸ ಹೀರುವ ಕೀಟಗಳ ದಾಳಿ ನಡೆದಾಗಲೆಲ್ಲ ರೈತರಿಗೆ 4 ಪಟ್ಟು ನಷ್ಟ ತಪ್ಪಿದ್ದಲ್ಲ. ಬೆಳವಣಿಗೆ ಹಂತದಲ್ಲಿಯೇ ದಾಳಿ ಮಾಡುವ ಈ ಕೀಟ ಎಲೆಗಳ ಕೆಳಗೆ ಆಸರೆ ಪಡೆಯುತ್ತದೆ. ಅಪಾಚೆಯ ಸರಿಯಾದ ಬಳಕೆಯ ಮೂಲಕ ಹತ್ತಿ ಬೆಳೆಯನ್ನು ಕಾಪಾಡುತ್ತದೆ, ಬಂಪರ್ ಇಳುವರಿ ನೀಡುತ್ತದೆ. UPL ಅವರ ಅಪಾಚೆ ಉಜ್ವಲ ಭವಿಷ್ಯವನ್ನು ಉಜ್ವಲವಾಗಿ ಆರಂಭಿಸಿ. ಖೇಲೋ ಇಂಡಿಯಾ ಯೋಜನೆಯಿಂದಾಗಿ ಭಾರತೀಯ ಕ್ರೀಡಾರಂಗ ಉತ್ತಮ ಸಾಧನೆ ಮಾಡಲು ಕಾರಣವಾಗಿದ್ದು, ಮಕ್ಕಳಿಂದ ಕ್ರೀಡಾರಂಗಕ್ಕೆ ಸೇರ್ಪಡೆ ಮಾಡಲು ಇದು ಸಕಾಲ ಅಂತ ಭಾರತೀಯ ಮಹಿಳಾ ಹಾಕಿ ತಂಡದ ವ್ಯವಸ್ಥಾಪಕಿ, ಸಹಾಯಕ ಕೋಚ್ ಆಗಿರುವ ಕೊಡಗಿನ ಅಂಕಿತಾ ಸುರೇಶ್ ಅಭಿಪ್ರಾಯಪಟ್ಟಿದ್ದಾರೆ. ಮೊಬೈಲ್ ಗೇಳಿನ ಸುಳಿಯಲ್ಲಿ ಸಿಲುಕಿಕೊಂಡಿರುವ ಮಕ್ಕಳು ದೇಹಕ್ಕೆ ಉತ್ತಮವಾಗಿರುವ ಕ್ರೀಡಾ ಲೋಕದತ್ತಲೂ ಮನಸ್ಸು ಕೇಂದ್ರೀಕರಿಸುವಂತೆಯೂ ಅಂಕಿತಾ ಸಲಹೆ ಮಾಡಿದ್ದಾರೆ. ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ ವತಿಯಿಂದ ಕಾಮನ್ವೆಲ್ತ್ನಲ್ಲಿ ಭಾರತ ವನಿತೆಯರ ಹಾಕಿ ತಂಡದ ಸಾಧನೆ ಹಿನ್ನೆಲೆ ಅಂಕಿತಾ ಸುರೇಶ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ರೋಟರಿ ಸದಸ್ಯರೊಂದಿಗೆ ನಡೆದ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಅಂಕಿತಾ ಸುರೇಶ್, ಖೇಲೋ ಇಂಡಿಯಾ ಯೋಜನೆ ಭಾರತೀಯ ಕ್ರೀಡಾಪಟುಗಳ ಸರ್ವಾಂಗೀಣ ಸಾಧನೆಗೆ, ಕ್ರೀಡಾಪಟುಗಳ ಪ್ರತಿಭೆ ಬೆಳಕಿಗೆ ತರಲು ಪ್ರಮುಖ ಕಾರಣವಾಗಿದೆ. ಭಾರತದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಕ್ರೀಡೆಗೆ ಭವಿಷ್ಯವಿದೆ. ಹೀಗಾಗಿ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನ ಪಠ್ಯದೊಂದಿಗೆ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಕರೆ ನೀಡಿದರು. ಎಲ್ಲರೂ ಪೇರೆಂಟ್ಸೇ ನೋಡ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಮಕ್ಕಳನ್ನ ನೋಡ್ತಾ ಇದ್ದೀನಿ. ಸೊ ನಾನು ಎಲ್ಲರಿಗೂ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಎಲ್ಲರಿಗೂ ಗೊತ್ತು ಸ್ಪೋರ್ಟ್ಸ್, ಪೇರೆಂಟ್ಸ್ ಅಂದರೆ ಫಸ್ಟ್ ಹೇಳಿದ್ರು ಸ್ಪೋರ್ಟ್ಸ್ ಯಾಕೆ, ಸ್ಪೋರ್ಟ್ಸ್ ಬೇಡ, ಸ್ಪೋರ್ಟ್ಸ್ ಇದ್ದರೆ ಏನೂ ಸಿಗಲ್ಲ ಅಂತ. ಮೇ ಬಿ ನನ್ನ ಪೇರೆಂಟ್ಸ್ ಆ ಥರ ಯೋಚನೆ ಮಾಡಿರಲಿಲ್ಲ, ಅದಕ್ಕೆ ನಾನು ಇವತ್ತು ಇಲ್ಲಿ ಇದ್ದೀನಿ. ಅವ್ರು ನನಗೆ ಸಪೋರ್ಟ್ ಮಾಡ್ತಾನೇ ಇದ್ದರು ಎಲ್ಲ ಟೈಮಲ್ಲೂ ಅಷ್ಟೇ. ನನ್ನ ಸ್ಟಡಿ ಮಾಡುವಾಗಲೂ ಸ್ಟಡೀಸ್ ಅಲ್ಲಿ ಆಗಿರಲಿ ಇಲ್ಲ ಏನು, ಅವ್ರು ನನಗೆ ಎಲ್ಲ ಟೈಮಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಯಾವತ್ತೂ ಹೋಗಬೇಡ, ಏನು ಮಾಡಬೇಡ, ಯಾಕಂದರೆ ನನ್ನ ಮಮ್ಮಿನ ನನ್ನ ಅಜ್ಜಿ ಬಿಟ್ಟಿರಲಿಲ್ಲ ಅಂತ ಹೋಗ್ಲಿಕ್ಕೆ. ಸೊ ಆ ಹಠದಲ್ಲಿ ಅವರು ನನ್ನ ಕಳಿಸ್ತಾ ಇದ್ರು. ಎಲ್ಲರಿಗೂ ಗೊತ್ತಿದೆ ಸಿಚುವೇಶನ್ ಆ ಟೈಮಲ್ಲಿ ಎಷ್ಟು ಹಾರ್ಡ್ ಇರ್ತಿತ್ತು. ಎಲ್ಲರೂ ಹಾರ್ಡ್ ಹಡಲ್ಸ್ನ ಫೇಸ್ ಮಾಡಿಯೇ ಬಂದಿದ್ದು. ನಾನು ಆ ಥರ ಫೇಸ್ ಮಾಡಿದ್ದೀನಿ. ಆದರೆ ಅವರ ಸಪೋರ್ಟ್, ಎಸ್ಪೆಷಲಿ ಪೇರೆಂಟ್ಸ್ ಸಪೋರ್ಟ್ ಆದಂಗೆ ನಾನೆಲ್ಲ ನ್ಯಾಷನಲ್ ಲೆವೆಲ್ ತನಕ ನನ್ನ ಪೇರೆಂಟ್ಸೇ ನನಗೆ ಸ್ಟಡೀಸ್ ಎಲ್ಲ ಇದು ಮಾಡಿದ್ರು. ಇಂಟರ್ನ್ಯಾಷನಲ್ ಸ್ಟೆಪ್ ನಾನು ಹತ್ತಿದ್ದು ನನ್ನ ಮದುವೆ ಆದಮೇಲೆ. ಸೊ ನನ್ನ ಹಸ್ಬೆಂಡ್ ಮನೆ ಅವರು ಅಷ್ಟೇ, ಅತ್ತೆ ಮಾವ ಆಗಿರಲಿ, ನನ್ನ ಹಸ್ಬೆಂಡ್ ಆಗಿರಲಿ, ಅವ್ರ ಸಪೋರ್ಟ್ ತುಂಬ ಅಂದರೆ ತುಂಬ ಇದೆ. ಇಲ್ಲಾಂದರೆ ನನಗೆ ಈ ಲೆವೆಲಲ್ಲಿ ಇರಲಿಕ್ಕೆ ಆಗ್ತಿರ್ಲಿಲ್ಲ. 3 years ಆಯಿತು, ಆಗಕ್ಕಾಯ್ತು ನಮ್ಮ ಮದುವೆ ಆಗಿ. ಬಟ್ ನಾನು 3 months ಅಷ್ಟೇ ಇದ್ದಿದ್ದು ಮನೆಯಲ್ಲಿ. ಸೊ ಅದು ಮೇ ಬಿ. ರೋಟರಿ ಮಿಸ್ಟಿ ಹಿಲ್ಸ್ ಅಧ್ಯಕ್ಷ ಪ್ರಸಾದ್ ಗೌಡ, ಕಾರ್ಯದರ್ಶಿ ಪ್ರಮೋದ್ ಕುಮಾರ್ ರೈ, ಮಡಿಕೇರಿ ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ತಾಲೂಕಿನ ವೈದ್ಯೆ ಡಾಕ್ಟರ್ ಸುಪರ್ಣ ಕೃಷ್ಣಾನಂದ ರಾಜ್ಯ ಸರ್ಕಾರದ ಶ್ರೇಷ್ಠ ವೈದ್ಯೆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ವೈದ್ಯರ ದಿನಾಚರಣೆ ಅಂಗವಾಗಿ ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ವಿಶೇಷ ಸಾಧನೆ ತೋರಿದ ವೈದ್ಯರುಗಳಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಡಾಕ್ಟರ್ ಸುಪರ್ಣ ಕೃಷ್ಣಾನಂದ ಆಲೂರು ಸಿದ್ದಾಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಾಗಿ ಗಮನಾರ್ಹ ಸೇವೆ ಸಲ್ಲಿಸಿದ್ದು, ಸರ್ಕಾರಿ ಆಸ್ಪತ್ರೆಯಿಂದ ಯಾವುದೇ ಖಾಸಗಿ ಆಸ್ಪತ್ರೆಗೂ ಕಡಿಮೆ ಇಲ್ಲ ಎನ್ನುವಂತೆ ನಿರ್ವಹಿಸುವುದರೊಂದಿಗೆ ರೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಿಸಿಕೊಂಡು ಉತ್ತಮ ಸೇವೆ ನೀಡುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಪಾತ್ರ ಪ್ರಮುಖವಾಗಿದೆ. ಶ್ರೀಕೃಷ್ಣನು ಹಲವು ಅವತಾರಗಳ ಮೂಲಕ ಜನ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ. ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ನಾಡಿನೆಲ್ಲೆಡೆ ಸುಖ, ಶಾಂತಿ, ನೆಮ್ಮದಿ ನೀಡುವಂತಾಗಲಿ ಎಂದು ಕೆಜಿ ಬೋಪಯ್ಯ ಹಾರೈಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀ ಕಂಚಿ ಕಾಮಾಕ್ಷಂಬ ದೇವಾಲಯದ ಆವರಣದಲ್ಲಿ ಶನಿವಾರ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಶ್ರೀಕೃಷ್ಣನಷ್ಟು ಸಮಗ್ರವಾಗಿ ಆವರಿಸಿಕೊಂಡಿರುವ ಅಲೌಕಿಕ ವಿವರ ಇನ್ನೊಂದಿರಲಾರದು. ಶಾಂತಿ, ನೆಮ್ಮದಿ, ಸಹನೆಗೆ ಶ್ರೀಕೃಷ್ಣ ಆದರ್ಶಮಯ ಅಂತ
ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷರು ಹಾಗೂ ಶಾಸಕರಾದ ಕೆಜಿ ಬೋಪಯ್ಯ ತಿಳಿಸಿದ್ದಾರೆ. ಕೃಷ್ಣ ಪರಮಾತ್ಮ ಅಂತಲೇ ನಾವು ಹೇಳ್ತೇವೆ. ನಾವು ಅನೇಕ ಇದನ್ನು ಆಚರಣೆ ಮಾಡುವಾಗ ಬಹಳ ಮುಖ್ಯವಾಗಿ ನಮಗೆ ಶ್ರೀಕೃಷ್ಣನ ಅದರ ಬಗ್ಗೆ ಹೆಚ್ಚು ಉಪನ್ಯಾಸ ಎಲ್ಲ ನಮ್ಮ ಚಿನ್ನ ಸೋಮೇಶ್ ಅವರು ಮಾಡ್ತಾರೆ. ನಮಗೆ ಗೊತ್ತಿರೋ ಹಾಗೆ ಎಲ್ಲಿ ದುಷ್ಟ ಶಕ್ತಿಗಳು ಈ ದೇಶದಲ್ಲಿ ಅವತಾರ ಆದಾಗ ಶ್ರೀಮನ್ನಾರಾಯಣ ಬೇರೆ ಬೇರೆ ಅವತಾರದಲ್ಲಿ ಅವತರಿಸಿ ಆ ದುಷ್ಟ ಶಕ್ತಿಗಳನ್ನು ಸಂಹಾರ ಮಾಡುವಂಥದ್ದು ಇದಕ್ಕೆ ಗೊತ್ತಿದೆ. ಹಾಗೇನೆ ಆ ಒಂದು ಇದರಲ್ಲಿ ಶ್ರೀರಾಮಚಂದ್ರ ಅವತಾರ ಬಂದನ್ನು ಹೇಳ್ತೇವೆ. ಮತ್ತೆ ಬಂದಾಗ ಶ್ರೀಕೃಷ್ಣನ ಅವತಾರ ಎಲ್ಲಿ ದುಷ್ಟ ಶಕ್ತಿಗಳಿದ್ದ ಅವರ ಸಂಹಾರಕ್ಕಾಗಿ ಏನು ಮಾಡಿದ ಅಂಥೇಳಿ ಬಹುಶಃ ಇವತ್ತು ನಮ್ಮ ಎಲ್ಲ ಜೀವನದ ಇದಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಉಪನ್ಯಾಸ ನೀಡಿದ ಚಿನ್ನ ಸೋಮೇಶ್, ಶ್ರೀಕೃಷ್ಣ ಗೋಪಾಲಕನಾಗಿದ್ದು ಶ್ರೀಕೃಷ್ಣ ಸಮಾಜಕ್ಕೆ ನೀಡಿರುವ ಕೊಡುಗೆಗಳಿಂದ ತಿಳಿದುಕೊಳ್ಳುವಂತಾಗಬೇಕೆಂದರು. ಅನೇಕ ಪವಾಡಗಳು ಮತ್ತು ಲೀಲೆಗಳಿಂದ ದೈವಿ ಪುರುಷನಾಗಿ ಶ್ರೀಕೃಷ್ಣ ದೇವರನ್ನ ಸ್ಮರಿಸಲಾಗುತ್ತೆ. ದುಷ್ಟರ ಶಿಕ್ಷಕ, ಶಿಷ್ಟರ ರಕ್ಷಕ, ಹೀಗೆ ನಾನಾ ಅವತಾರಗಳಿಂದ ಜನಮಾನಸದಲ್ಲಿ ಉಳಿದಿರುವ ಶ್ರೀಕೃಷ್ಣನ ನಾಮದ ಅರ್ಥಗಳು ಹಲವು. ಶ್ರೀಕೃಷ್ಣ ಸ್ಮರಣೆಯಿಂದ ಸಂತಸ, ಸಡಗರ, ಹರ್ಷ, ಉಲ್ಲಾಸ ಉಂಟಾಗುತ್ತೆ ಎಂದರು. ಪರಮಾತ್ಮನ ಸಂದೇಶವನ್ನು ಒಂದು ಕ್ಷಣ ನಾವು ನಿಜವಾಗಿ ಶ್ರೀಕೃಷ್ಣನ ಭಕ್ತರಾಗಿ ನೆನಪು ಮಾಡಿಕೊಂಡದೆ ಆದರೆ ನಮ್ಮ ಬದುಕಿನಲ್ಲಿ ಯಾವ ಕಷ್ಟ ಕೋಟಲೆಗಳು ಬರುವುದಿಲ್ಲ. ಅಂಥ ದಿವ್ಯ ಸಂದೇಶವನ್ನು ಆ ಭಗವದ್ಗೀತೆಯ ಮೂಲಕ ನಮಗೆ ದಾರ ಎರೆದು ಕೊಟ್ಟಿದ್ದಾನೆ. ಅದಕ್ಕೆ ಭಗವದ್ಗೀತೆ ಅಂತ ಹೇಳಿದ್ರು. ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಮೊದಲಿಗೆ ನಮ್ಮ ಜನತೆಗೆ ಅರ್ಥ ಆಗುವ ಭಾಷೆಯಲ್ಲಿ ಆ ದೇವನಗರಿ ಲಿಪಿಯ ಭಗವದ್ಗೀತೆಯನ್ನು ಗೀತಾ ರಹಸ್ಯ ಅಂತ ತರ್ಜುಮೆ ಮಾಡಿ ಉಣಬಡಿಸಿದರು. ಅದು ಒಂದು ಕ್ರಾಂತಿಯೊಂದಿಗೆ ನಮ್ಮ ಸ್ವಾತಂತ್ರ್ಯಕ್ಕೆ ಹೊಸ ಒಂದು ಸಂಚಲನವನ್ನು ನೀಡಿತು ಅನ್ನೋದನ್ನು ದಾರ್ಶನಿಕರು ಹೇಳುತ್ತಾರೆ. ಆ ಗೀತಾ ರಹಸ್ಯ, ಗೀತೆಯ ವೈಭವ, ಗೀತೆಯ ಮಹತ್ವ ಇತ್ಯಾದಿಯನ್ನು ನಾವು ಪ್ರತಿನಿತ್ಯ ಬದುಕಿನಲ್ಲಿ. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷರಾದ ದಾಪಂಡ ರವಿ ಕಾಳಪ್ಪ, ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂವಯ್ಯ, ಶ್ರೀ ಕಂಚಿ ಕಾಮಾಕ್ಷಮ್ಮ ದೇವಾಲಯ ಸಮಿತಿ ಅಧ್ಯಕ್ಷರಾದ ರವಿಕುಮಾರ್, ಉಪವಿಭಾಗಾಧಿಕಾರಿ ಯತೀಶ್ ಉಳ್ಳಾಳ್ ಅವರು ಮಾತನಾಡಿದರು. ದೇವತರು ಆ ಶಕ್ತಿಯನ್ನು ಕೊಟ್ಟು ಖಂಡಿತವಾಗಿ ಇಲ್ಲಿ ಮಾಡ್ತಾರೆ ಅಂತ ಹೇಳುವಂತ ಒಂದು ನಂಬಿಕೆ ಇದೆ. ಹಾಗೆ ಈ ಒಂದು ಕಾರ್ಯಕ್ರಮ ನಾನು ಮೊದಲು ಸಹ ಒಂದು 2-3 ಸಲ ಹಾಗೆ ಬಂದಿದ್ದೇನೆ ಕಾರ್ಯಕ್ರಮಕ್ಕೆ. ಇದನ್ನ ತಲಾಂತರದಿಂದ ನಡೆಸ್ಕೊಂಡು ಬಂದಿದ್ದೀರಾ. ಎಷ್ಟೋ ವರ್ಷಗಳ, 1000 ವರ್ಷಗಳ ಇತಿಹಾಸ ಇರ್ಬೋದು. ಇದು ಇವ್ರು ಹೇಳಿದಾಗ ಇನ್ನು ಮುಂದೆನೂ ಇದೇ ರೀತಿ ನಡೀತಾ ಹೋಗ್ತದೆ. ಏನು ಸರ್ಕಾರ ಬಂದು ಸರ್ಕಾರ ನಡೆಸಬೇಕು ಅಂತ ಹೇಳುವಂತ ಒಂದು ಇದಲ್ಲ. ಆದರೆ ಸರ್ಕಾರವು ಇದನ್ನು ಗುರುತಿಸಿ ಇದೊಂದು ಕಾರ್ಯಕ್ರಮಗಳು ದೇಶದಲ್ಲಿ ನಾವೇನಂದ್ರೆ ನಮ್ಮ ದೇಶ ಅನೇಕ ಪರಂಪರೆಗಳನ್ನು, ಅನೇಕ ಸಂಸ್ಕೃತಿಗಳನ್ನು ಒಳಗೊಂಡಿರುವಂಥ ದೇಶ. ನಮ್ಮದು ವಿಶೇಷ ಬೇರೆ ಬೇರೆ ಸಂಸ್ಕೃತಿಗಳಿಂದ ಈ ಒಂದು ದೇಶ ಉಳ್ಕೊಂಡು ಬಂದಿದೆ. ಅದರಲ್ಲಿ ಜನ್ಮಾಷ್ಟಮಿಯ ಹಾರೈಕೆಗಳು ಎಲ್ರಿಗೂ ಶುಭವಾಗಲಿ. ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಾವು ಧರ್ಮವನ್ನು ಎಲ್ಲಿ ರಕ್ಷಿಸುತ್ತೇವೋ ಧರ್ಮವು ನಮ್ಮನ್ನು ರಕ್ಷಿಸುತ್ತೆ. ಹಾಗೆ ನಮ್ಮದು ಭಾರತ ದೇಶದಲ್ಲಿ ವಸುಧೈವ ಕುಟುಂಬಕಂ ಅಂತ ಹೇಳ್ತೀವಿ. ಹಾಗೆಯೇ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ನಮ್ಮ ಸರ್ಕಾರವು ಇವತ್ತು ಇಲ್ಲಿ ನಡೆಸ್ತಾ ಇರೋದು ನಿಜವಾಗಿ ಒಂದು ಸಂತೋಷದ ವಿಷಯ. ಯಾಕೆಂತ ಹೇಳಿದರೆ ನಮ್ಮ ಭಾರತ ದೇಶ ನಮ್ಮದೇ ಆದಂತಹ ಆಚಾರ, ವಿಚಾರ, ಸಂಸ್ಕೃತಿಯನ್ನು ಹೊಂದಿ ವೈವಿಧ್ಯಮಯವಾದ ಒಂದು ಡಿಫ್ರೆಂಟ್ ಆಗಿರೋಂಥ ಒಂದು ಆಚಾರ ವಿಚಾರವನ್ನು ಹೊಂದಿದ್ದೀವಿ. ಹಾಗೆ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ವಸುದೇವನ ಮಗನಾಗಿಯೂ ಪಶುಸಂಗೋಪನೆ ನಮ್ಮ ಕಸುವಾಗಿತ್ತು. ಬಹಳಷ್ಟು ವರ್ಷದ ಕಾಲ ಇದು ಇತಿಹಾಸವೂ ಇದೆ. ದೇವಿ ಆಚರಣೆ, ಶ್ರೀಕೃಷ್ಣ ಆಚರಣೆ. ಏಕೆಂದರೆ ಶ್ರೀಕೃಷ್ಣ ಈ ಒಂದು ನಮ್ಮ ಕುಲಕಸುಬಾಗಿರುವಂತಹ ಹೈನುಗಾರಿಕೆ ಹಾಗೂ ಪಶುಸಂಗೋಪನೆಗೆ ಈಗ ಸೋಮೇಶ್ವರ ಹೇಳಿದಾಗೆ ನಮ್ಮ ಕುಲಕಸುಬದು. ಹಾಗಾಗಿ ರಾಜರ ಕಾಲದಿಂದಲೇ ನಾವಿಲ್ಲಿ ನೆಲೆಯಿದ್ದೀವಿ.
ಆನಂತರ ದೇವಿಯ ಆರಾಧನೆ ಕೂಡ ಈ ವಿಷಯವನ್ನು ಸೋಮೇಶ್ವರ್ ಹೇಳಿದ್ದಾರೆ. ನಮ್ಮ ಐತಿಹಾಸಿಕ ದಸರಾ ಏನಿದೆ, 4 ಶಕ್ತಿ ದೇವತೆಗಳ ಕರಗ, ಈ ಕರಗ ಹೋರುವವರೇ ಗೌಳಿ ಜನಾಂಗದವರು, ಗೌಳಿ ಜನಾಂಗದ ನಮ್ಮ ಪೂಜನೆ ಮಾಡ್ಕೊಂಡವರು. ಆ ಒಂದು ಸಂಸ್ಕೃತಿ ಈಗಲೂ ಇದೆ, ಇನ್ನು ಮುಂದಕ್ಕೂ ಹೋಗ್ತಾ ಇದೆ. ಏಕೆಂದರೆ ಆಗ ಸಾಂಕ್ರಾಮಿಕ ರೋಗ ತುಂಬಾ ಭೀಕರವಾದ ಸಂದರ್ಭದಲ್ಲಿ ಈ ಒಂದು ರಾಜರ ಕಾಲದಲ್ಲಿ 4 ಶಕ್ತಿ ದೇವತೆಗಳನ್ನ ಸ್ಥಾಪಿಸಿ ಕೋಟೆ ಪಕ್ಕದಲ್ಲೇ ಕೋಟೆ ಮಾರಿಯಮ್ಮ, ಕಜ್ಜಿ ಕಾಮಾಕ್ಷಮ್ಮ, ದಂಡಿನ ಮಾರಿಯಮ್ಮ ಹಾಗೂ ಹಿರಿಯ ಆಕಾರದಂತಹ ಶ್ರೀ ಕುಂದುರ್ಮಟ್ಟೆ ಚೌಟಿ ಮಾರಿಯಮ್ಮ, ಹೀಗೆ 4 ದೇವಾಲಯ ಶಕ್ತಿ ದೇವತೆಗಳ ಕರಗ ಆರಾಧನೆ ಮೂಲಕ ಇನ್ನು ದಸರಾಕ್ಕೆ ವಿದ್ಯುಕ್ತ ಚಾಲನೆ ದೊರೆತಾ ಇದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೂ ಮೊದಲು ಶ್ರೀ ಕಂಚಿ ಕಾಮಾಕ್ಷಂಬ ದೇವಾಲಯದಲ್ಲಿ ಸಮಿತಿಯವರು ವಿಶೇಷ ಪೂಜೆಯಿಂದ ಸಲ್ಲಿಸಿ ಬಳಿಕ ಮಡಿಕೆ ಒಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ನಗರಸಭಾ ಸದಸ್ಯರಾದ ಮಹೇಶ್ ಜೈನಿ, ಉಮೇಶ್ ಸುಬ್ರಹ್ಮಣಿ, ಶ್ವೇತಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಚಿನ್ನಸ್ವಾಮಿ, ಜಯಲಕ್ಷ್ಮಿ, ರಘುರಾಮ್ ಪಾಲ್ಗೊಂಡಿದ್ದರು. ನಮಸ್ಕಾರ, ನಾನು ಪುನೀತ್ ರಾಜ್ಕುಮಾರ್. ಮಕ್ಕಳು ನಾಡಿನ ಆಸ್ತಿ, ಯುವಕರು ದೇಶದ ಆಸ್ತಿ. ಆದರೆ 1 ರಿಂದ 19 ವರ್ಷದ ಮಕ್ಕಳಲ್ಲಿ ಕಾಮನ್ ಪ್ರಾಬ್ಲಮ್ ಏನಂದರೆ ಜಂತು ಹುಳುಗಳು. ಇದರಿಂದ ಅವರು ರಕ್ತಹೀನರಾಗಿ ದೈಹಿಕ ಮಾನಸಿಕವಾಗಿ ವೀಕ್ ಆಗ್ತಾರೆ. ಹಾಗಂತ ಭಯಪಡೋದು ಬೇಡ. ಜಂತು ಹುಳುಗಳ ನಿವಾರಣೆಗಾಗಿ ಆಲ್ಬೆಂಡಜಾಲ್ ಅನ್ನೋ ಮಾತ್ರೆ ಇದೆ. WHO ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಈ ಮಾತ್ರೆನ ಸೇಫ್ ಅಂತ ಸರ್ಟಿಫೈ ಮಾಡಿದೆ. ಹಾಗಾಗಿ ಪ್ರತಿ ವರ್ಷ ಫೆಬ್ರವರಿ ಮತ್ತು ಆಗಸ್ಟ್ ತಿಂಗಳಲ್ಲಿ ರಾಷ್ಟ್ರೀಯ ಜಂತು ಹುಳು ನಿವಾರಣೆಯ ದಿನ ಪ್ರಯುಕ್ತವಾಗಿ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು, ಕಾಲೇಜು ಮತ್ತು ಅಂಗನವಾಡಿಗಳಲ್ಲಿ ಈ ಮಾತ್ರೆ ಫ್ರೀಯಾಗಿ ಸಿಗುತ್ತೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಮಹಾನ್ ಹೆಜ್ಜೆ ಇದು. ಬನ್ನಿ, ಜಂತು ಹುಳು ನಿವಾರಣೆಗಾಗಿ ನಾವೆಲ್ಲರೂ ಕೈ ಜೋಡಿಸೋಣ, ಆರೋಗ್ಯವಂತರಾಗೋಣ. ಜಂತು ಹುಳು ಮುಕ್ತ ಮಕ್ಕಳು, ಆರೋಗ್ಯವಂತ ಮಕ್ಕಳು. ಪ್ರಕಟಣೆ ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಡಿಕೇರಿ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ KA12 ಕೂರ್ಗ್ ಹೆವನ್ ಫ್ಯಾಮಿಲಿ ಬ್ಯೂಟಿ ಕೇರ್, ಎ ಯೂನಿಸೆಕ್ಸ್ ಸಲೂನ್, ಲೇಡೀಸ್, ಜೆಂಟ್ಸ್ ಅಂಡ್ ಕಿಡ್ಸ್, ಶ್ರೀರಾಮ ಮಂದಿರ ಸಮೀಪ, ಕಾಲೇಜು ರಸ್ತೆ, ಮಡಿಕೇರಿ. ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಬಾಡಿ ಮಸಾಜ್, ಸ್ಟೀಮ್ ಬಾತ್, ದೇಹದಲ್ಲಿ ರಕ್ತ ಪರಿಚಲನೆಯೊಂದಿಗೆ ನಿಮ್ಮ ತ್ವಚೆಯನ್ನು ಕಾಂತಿಯುತವನ್ನಾಗಿಸುತ್ತದೆ. ಹೈಡ್ರಾ ಫೇಶಿಯಲ್, ಮುಖದ ಮೊಡವೆಗಳಿಗೆ, ಕಲೆಗಳಿಗೆ, ಚರ್ಮದ ಹೊಳಪಿಗಾಗಿ ಅನುಭವಿ ಬ್ಯೂಟಿಷಿಯನ್ ನಿಂದ ಹೈಡ್ರಾ ಫೇಶಿಯಲ್. KA12 ಕೂರ್ಗ್ ಹೆವನ್ ಫ್ಯಾಮಿಲಿ ಬ್ಯೂಟಿ ಕೇರ್ ನಲ್ಲಿ ಮಾತ್ರ. ಥ್ರೆಡ್ಡಿಂಗ್, ವ್ಯಾಕ್ಸಿಂಗ್, ಬ್ಲೀಚಿಂಗ್, ಮೆಡಿಕ್ಯೂರ್, ಮ್ಯಾನಿಕ್ಯೂರ್, ಹೇರ್ ಸ್ಪಾ, ಸ್ಟೈಲಿಶ್ ಹೇರ್ ಕಟಿಂಗ್, ಹೇರ್ ಕಲರಿಂಗ್, ಹೇರ್ ಸ್ಟ್ರೈಟ್ನಿಂಗ್, ಬ್ರೈಡಲ್ ಮೇಕಪ್, all types of stylish tattoos, hair keratin treatment, pigmentation, pimple treatment, only at KA12 Court Heaven Family Beauty Care, College Road, Madikeri. KA12 Court Heaven Family Beauty Care, a unisex saloon ನಲ್ಲಿ ಪುರುಷರಿಗೆ ಪ್ರತ್ಯೇಕವಾಗಿ ಬಾಡಿ ಮಸಾಜ್, ಸ್ಟೀಮ್ ಬಾತ್, ಮೆನ್ಸ್ ಸ್ಟೈಲಿಶ್ ಹೇರ್ ಕಟಿಂಗ್, ತ್ವಚೆಯ ಸೌಂದರ್ಯಕ್ಕಾಗಿ ಎಲ್ಲ ಬಗೆಯ ಫೇಶಿಯಲ್, ಪೆಡಿಕ್ಯೂರ್, ಮೆನಿಕ್ಯೂರ್, ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ಅತ್ಯಂತ ರಿಯಾಯಿತಿ ದರದಲ್ಲಿ. ಇನ್ನೇಕೆ ತಡ, ಹಿಂದೆ ಮಡಿಕೇರಿಯ ಕಾಲೇಜು ರಸ್ತೆಯಲ್ಲಿರುವ KA12 ಕೂರ್ಗ್ ಹೆವನ್ ಫ್ಯಾಮಿಲಿ ಬ್ಯೂಟಿ ಕೇರಿಗೆ ಭೇಟಿ ನೀಡಿ ನಿಮ್ಮ ಅಂದವನ್ನು ಹೆಚ್ಚಿಸಿಕೊಳ್ಳಿ. KA12 ಕೂರ್ಗ್ ಹೆವನ್ ಫ್ಯಾಮಿಲಿ ಬ್ಯೂಟಿ ಕೇರ್, ಅಪೋಲೋ ಫಾರ್ಮಸಿ ಮೇಲ್ಭಾಗ, ಶ್ರೀರಾಮ ಮಂದಿರ ಸಮೀಪ, ಕಾಲೇಜು ರಸ್ತೆ, ಮಡಿಕೇರಿ. KA12 ಕೂರ್ಗ್ ಹೆವನ್ ಫ್ಯಾಮಿಲಿ ಬ್ಯೂಟಿ ಕೇರ್. ಅತಿ ಕಡಿಮೆ ದರದಲ್ಲಿ ಮಾರಾಟ, ಮಹಿಳೆಯರ, ಪುರುಷರ, ಮಕ್ಕಳ
ವಿವಿಧ ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಮತ್ತು ತೊಡಗಿಸಿಕೊಳ್ಳಲು ಇಚ್ಛಿಸುವ ಹಿಂದೂ ಸಮಾಜದ ಮಂದಿಯಿಂದ ಸಂಘಟಿಸುವ ಹಾಗೂ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶ್ವದೆಲ್ಲೆಡೆ ಕಾರ್ಯಾಚರಣೆ ಮಾಡ್ತಾ ಇರುವ ಹಿಂದೂ ಎಕನಾಮಿಕ್ ಫಾರಂದ ಕೊಡಗು ಜಿಲ್ಲಾ ಘಟಕ ಉದ್ಘಾಟನೆಗೊಂಡಿದೆ. ನಗರದ ಹೊರವಲಯದ ಖಾಸಗಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಅಂತಾರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಹಿಂದೂ ಎಕನಾಮಿಕ್ ಫಾರಂದ ಸಂಸ್ಥಾಪಕ ಹಾಗೂ ಅಧ್ಯಕ್ಷ ಸ್ವಾಮಿ ವಿಜಯಾನಂದ ಕೊಡಗು ಘಟಕವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಹಿಂದೂ ಸಮಾಜದ ಕೈಗಾರಿಕಾ ಉದ್ಯಮಿಗಳು, ವ್ಯಾಪಾರಿಗಳು, ಬ್ಯಾಂಕರ್ಗಳು, ಹೂಡಿಕೆದಾರರು, ತಂತ್ರಜ್ಞರು, ವೃತ್ತಿಪರರು, ಅರ್ಥಶಾಸ್ತ್ರಜ್ಞರು, ಶಿಕ್ಷಣ ತಜ್ಞರು ಹಾಗೂ ವ್ಯಾವಹಾರಿಕ ಚಿಂತನೆಯ ನಾಯಕರಿಂದ ಸ್ವಯಂ ಸಂಘಟಿಸುವ ಕಾರ್ಯವನ್ನು ಹಿಂದೂ ಎಕನಾಮಿಕ್ ಫಾರಂ ಮಾಡ್ತಾ ಇದೆ. ವಿವಿಧ ದೇಶಗಳಲ್ಲಿ ವ್ಯವಹಾರ ಯಶಸ್ಸಿನ ದಿಕ್ಕಿನತ್ತ ಸಾಗಿದೆ ಎಂದರು. Then engineer will provide technical know-how. Businessman will go in processing. And again traders will output for the sell. 30 years we did in entire Southeast Asia. And we captured entire market. He told me there was a time your product, Tata truck, Tata bus, Ambassador car, Mahindra Jeep, Bajaj auto, Rajdoot motorcycle, Usha fan used to come to this area, He was telling everything used to come. Even any of you go to Singapore and carefully walk on the road, even on the cover on the manhole is written "Made in India." Manhole even now. But when we organize ourselves, we have started attacking you. When we organize ourselves, we have started attacking you. You have no clue from where the attack is coming. We have started retreating, and we captured the entire market. We captured the entire market. There was a time we were a employee, you people were employer. But now we are employer, you people are employee. And some of the things I have seen in my own eye, in past 20 years I am visiting that place. So that triggered one thing in my mind, economy is very important. We are busy building temple, but not busy building economy. ಅಮೆಜಾನ್ ವಿಭಾಗದ ಮುಖ್ಯಸ್ಥ ರಾಜೇಶ್ ಕೆ ಪ್ರಸಾದ್ ಮಾತನಾಡಿ, ಗುಣಮಟ್ಟವನ್ನು ಕಾಯ್ದುಕೊಂಡಲ್ಲಿ ವ್ಯವಹಾರ ಲಾಭದಾಯಕವಾಗಿರಲಿದೆ ಎಂದರು. ಡಿಟಿಡಿಸಿಯ ರಾಷ್ಟ್ರೀಯ ಮುಖ್ಯಸ್ಥ ಅಶ್ವಿನಿ ಕುಮಾರ್ ಗುಪ್ತಾ ಮಾತನಾಡಿ, ಇಂದು ಪ್ರತಿಯೊಂದು ವ್ಯವಹಾರವು ಕೊರಿಯರ್ ಸೇವೆಯ ಮೇಲೆ ಅವಲಂಬಿತವಾಗಿದ್ದು ಡಿಟಿಡಿಸಿ ಅಗತ್ಯ ಸಹಕಾರ ನೀಡಲಿದೆ ಎಂದರು. I personally feel could bring in a transformation in so many lives that we have never thought of. When we always support one another, stand up by one another and be there for one another, I tell you, the inner satisfaction can be so enormous that you don't realize you are growing by leaps and bounds. Sharing of wealth or supporting your own can lead to lot of positive aspects and encouraging one another. That itself can be a journey or process that can bring in, like I repeatedly say, that happiness that can never be measured with. I once again welcome you all, and first and foremost I want to ಡಿಎಫ್ಆರ್ಎಲ್ ಹೆಚ್ಚುವರಿ ನಿರ್ದೇಶಕ ಆರ್ ಕುಮಾರ್ ಮಾತನಾಡಿ, ಯುವ ಸಮೂಹ ವ್ಯವಹಾರಕ್ಕಾಗಿ ಹೊರದೇಶಗಳಿಗೆ ಹೋಗದೆ ಭಾರತದಲ್ಲೇ ಯಶಸ್ಸಿನ ಹೆಜ್ಜೆಗಳನ್ನಿಟ್ಟು ಅಭಿವೃದ್ಧಿ ಕಾಣುವಂತೆ ಕರೆ ನೀಡಿದರು. ಫಾರಂದ ಕೇಂದ್ರ ಸಮಿತಿಯ ಪ್ರಮುಖರಾದ ಛಾಯಾ ನಂಜಪ್ಪ ಅವರ ಉಪಸ್ಥಿತಿಯಲ್ಲಿ ಸ್ವಾಮಿ ವಿಜಯಾನಂದರು ಕೊಡಗು ಜಿಲ್ಲೆಯ ನೂತನ ಸಮಿತಿಯನ್ನು ಪ್ರಕಟಿಸಿದರು. ಜಿಲ್ಲಾಧ್ಯಕ್ಷರಾಗಿ ಡಾಕ್ಟರ್ ಶ್ಯಾಮ್ ಅಪ್ಪಣ್ಣ, ಉಪಾಧ್ಯಕ್ಷರಾಗಿ ಸುರೇಶ್ ಮುತ್ತಪ್ಪ, ಕಾರ್ಯದರ್ಶಿಯಾಗಿ ಅನೀಶ್ ಮಾದಪ್ಪ, ಜಂಟಿ ಕಾರ್ಯದರ್ಶಿಯಾಗಿ ಸೋಮಣ್ಣ ಮಲ್ಲೆಂಗಡ, ಆಡಳಿತ ಮಂಡಳಿಯ ಸದಸ್ಯರು ಕಾರ್ಯನಿರ್ವಹಿಸಲಿದ್ದಾರೆ. ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಸಂಘದ ನೂತನ ಕಾರ್ಯಕಾರಿ ಮಂಡಳಿಯಿಂದ ರಚನೆ ಮಾಡಲಾಗಿದ್ದು, ಅಧ್ಯಕ್ಷರಾಗಿ ಮೊಣ್ಣಂಡ ಶೋಭಾ ಸುಬ್ಬಯ್ಯ ಆಯ್ಕೆಯಾಗಿದ್ದಾರೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಪುದಿಯ ನೆರವನ ರೇವತಿ ರಮೇಶ್ ತಿಳಿಸಿದ್ದಾರೆ. ನಗರದಲ್ಲಿ ಮಾತನಾಡಿದವರು, ಮಹಿಳಾ ಲೇಖಕರನ್ನು ಒಗ್ಗೂಡಿಸುವ ಸಲುವಾಗಿ 2012ರಲ್ಲಿ ಸಂಘ ಆರಂಭಗೊಂಡು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಕವನ ವಾಚನ, ವಿಷಯ ಮಂಡನೆ, ಉಪನ್ಯಾಸ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಮಕ್ಕಳ ಕವಿಗೋಷ್ಠಿ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು
ಯಶಸ್ವಿಯಾಗಿ ನಡೆಸಲಾಗಿದೆ ಎಂದರು. ಸಂಘದ ಉಪಾಧ್ಯಕ್ಷರಾಗಿ ಬೇಬಿ ಚಿಂಡಪ್ಪ, ಡಾಕ್ಟರ್ ಕಾವೇರಿ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ರೇವತಿ ರಮೇಶ್, ಸಹ ಕಾರ್ಯದರ್ಶಿಯಾಗಿ ಕಡ್ಲೇರ ತುಳಸಿ ಮೋಹನ್, ಕೋಶಾಧಿಕಾರಿಯಾಗಿ ಕಾಟ್ರತನ ಲಲಿತಾ, ನಿರ್ದೇಶಕರಾಗಿ ಚೊಕ್ಕಾಡಿ ಪ್ರೇಮ ರಾಘವಯ್ಯ, ತೆಂದಿರ ರಾಧಾ ಪೊನ್ನಪ್ಪ, ಕೂಪದಿರ ಸುಂದರಿ ಮಾಚಯ್ಯ, ರುಬೀನಾ, ಸಂಗೀತ ರವಿರಾಜ್, ಸಹನಾ ಕಾಂತಬೇಲು, ಶ್ವೇತಾ ರವೀಂದ್ರ, ಕೆಜಿ ರಮ್ಯಾ ಆಯ್ಕೆಯಾಗಿದ್ದಾರೆಂದು ಮಾಹಿತಿ ನೀಡಿದರು. ಅಂದಿನ ಅಧ್ಯಕ್ಷರಾದ ಶ್ರೀ ಟಿ.ಪಿ. ರಮೇಶ್ ರವರು ಕೊಡಗು ಜಿಲ್ಲೆಯಲ್ಲಿ ಮಹಿಳಾ ಬರಹಗಾರರ ಸಂಘ ಅಸ್ತಿತ್ವದಲ್ಲಿಲ್ಲ. ಈ ಕೊರತೆಯನ್ನು ನೀಗಿಸುವ ಸಲುವಾಗಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ವಾಸವಿರುವ ಮಹಿಳಾ ಬರಹಗಾರರನ್ನು ಒಗ್ಗೂಡಿಸಿ ಸಭೆ ಕರೆದು ಸಾಹಿತ್ಯ ಕ್ಷೇತ್ರ ಬಡವಾಗದಂತೆ ನಾವು ಜಾಗೃತರಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಮಹಿಳಾ ಬರಹಗಾರರ ಸಂಘ ರಚನೆ ಅತ್ಯವಶ್ಯಕವಾಗಿದೆ ಎಂದು ಸಭೆಯಲ್ಲಿ ತಿಳಿಸಿ, ಮಹಿಳಾ ಬರಹಗಾರರೊಂದಿಗೆ ಮುಕ್ತವಾಗಿ ಚರ್ಚಿಸಿ 3 ತಾಲೂಕಿನಿಂದ ತಲಾ 6 ಮಂದಿಯಂತೆ 18 ಮಂದಿ ಮಹಿಳಾ ಕಾರ್ಯಕಾರಿ ಸಮಿತಿಯನ್ನು ಸಭೆಯ ಸರ್ವರ ಒಮ್ಮತದಿಂದ ರಚಿಸಲಾಯಿತು. ಮಡಿಕೇರಿ ತಾಲೂಕಿನಿಂದ ಶ್ರೀಮತಿ ಕಸ್ತೂರಿ ಗೋವಿಂದಮಯ್ಯ, ಶ್ರೀಮತಿ ಕುದೇನರವನ ರೇವತಿ ರಮೇಶ್, ಶ್ರೀಮತಿ ಕೃಷ್ಣವೇಣಿ ಪ್ರಸಾದ್ ಮುಳಿಯ, ಕುಮಾರಿ ಮಿಲನ್ ಭರತ್, ಶ್ರೀಮತಿ ಶ್ವೇತಾ ರವೀಂದ್ರ, ಶ್ರೀಮತಿ ಸಹನಾ ಕಾಂತಬೈಲು. ವಿರಾಜಪೇಟೆ ತಾಲೂಕಿನಿಂದ ಶ್ರೀಮತಿ ಚುಪ್ಪಿ ಕಾರ್ಯಪ್ಪ, ಶ್ರೀಮತಿ ಗೀತಾ ಮಂದಣ್ಣ, ಶ್ರೀಮತಿ ಬೇಬಿ ಚಿನ್ನಪ್ಪ, ಶ್ರೀಮತಿ ಸಿ.ಜಿ. ಜಾನಕಿ, ಶ್ರೀಮತಿ ಶಶಿ ಸುಬ್ರಹ್ಮಣ್ಯ, ಶ್ರೀಮತಿ ಕೈರುನಿಸಾ ಇಬ್ರಾಹಿಂ. ನೂತನ ಅಧ್ಯಕ್ಷೆ ಶೋಭಾ ಸುಬ್ಬಯ್ಯ ಮಾತನಾಡಿ, ಜಿಲ್ಲೆಯಲ್ಲಿ ಮಹಿಳಾ ಬರಹಗಾರರನ್ನ ಸಂಘಟಿಸುವ ಸಲುವಾಗಿ ವೇದಿಕೆ ಕೆಲಸ ಮಾಡ್ತಾ ಇದ್ದು, ಮಹಿಳಾ ಬರಹಗಾರರಿಗೆ ಶಿಬಿರ, ವಿಚಾರ ಸಂಕಿರಣ, ತರಬೇತಿಯನ್ನು ಹಮ್ಮಿಕೊಳ್ಳಲಾಗುತ್ತೆ. 18 ವರ್ಷ ಮೇಲ್ಪಟ್ಟ ಮಹಿಳಾ ಸಾಹಿತಿಗಳಿಗೆ ಸದಸ್ಯತ್ವ ನೀಡಲಾಗುತ್ತೆ. ಮಹಿಳಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಸಂಘಟಿಸುವುದು, ಕನ್ನಡ ಪರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವುದು ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳನ್ನು ನಡೆಸುವುದು ಸಂಘದ ಧ್ಯೇಯೋದ್ದೇಶಗಳಾಗಿವೆ ಎಂದು ತಿಳಿಸಿದರು. ನಾನು ಮೊನ್ನೆ ಶೋಭಾ ಸುಬ್ಬಯ್ಯ ಆಗಲೇ ಹೇಳಿದ ಹಾಗೆ ನಾನು ಈಗ ತಾನೇ ಅಧ್ಯಕ್ಷ ಸ್ಥಾನವನ್ನು ಕಸ್ತೂರಿ ಗೋವಿಂದಮ್ಮಯ್ಯ ಅವರ ಕೈಯಿಂದ ವಹಿಸಿಕೊಂಡಿದ್ದೇನೆ. ಅದಾದಮೇಲೆ ನಾವು ಹೆಚ್ಚಾಗಿ ಇದು ಚಟುವಟಿಕೆಗಳು ನಡೆಸೋಕ್ಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಇನ್ನೂ ಕೂಡ ಪ್ರೆಸ್ ಕಾನ್ಫರೆನ್ಸು ಆಗಿರಲಿಲ್ಲ, ಅದರ ಜೊತೆಗೆ ಉದ್ಘಾಟನೆ ಕೂಡ ನಡೆದಿರಲಿಲ್ಲ. ಮುಂದೆ ಉದ್ಘಾಟನೆಯನ್ನು ಸದ್ಯದಲ್ಲೇ ನಡೆಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಈಗ ನಮ್ಮ ಸಂಘದ ಧ್ಯೇಯೋದ್ದೇಶಗಳು ಜಿಲ್ಲೆಯಲ್ಲಿ ಮೊದಲನೇದಾಗಿ ಮಹಿಳಾ ಬರಹಗಾರರು ಹೆಚ್ಚಾಗಿ ನಮ್ಮ ಸಂಘಕ್ಕೆ ಸೇರಬೇಕು. ಇದಕ್ಕೆ ಒಂದು ನಾವು ಅಭಿಯಾನ ಥರ ಮಾಡಲೇಬೇಕಾಗ್ತದೆ. ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ನಮ್ಮ ಬೈಲಾ ಪ್ರಕಾರ ಸ್ವಲ್ಪ ಸಾಹಿತ್ಯದ ಗುಂಪು ಇರುವವ್ರನ್ನೇ ಕರ್ಕೊಳ್ಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿರೋ ಕಾರಣ ನಾವೆಲ್ಲರೂ ಆ ಥರದ ಜನರನ್ನು ಹುಡುಕ್ತಾ ಇದ್ದೇವೆ. ಆದರೆ ಮೋರಲ್ಲೆಸ್ ನಾನೀಗ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಸ್ವಲ್ಪ ಮಟ್ಟಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇರುವವರನ್ನು ಕೂಡ ಕರ್ಕೊಳ್ಳುವ, ಅವರನ್ನು ಎಳೆದು ಸಾಹಿತ್ಯ ಕ್ಷೇತ್ರಕ್ಕೆ ಇಳಿಸುವ ಅಂತ ಎನ್ನುವ ಒಂದು ಆಸೆ ಕೂಡ ನನಗೆ ಇದೆ. ಮುಂದೆ ನಮ್ಮ ಸಂಘದ ಧ್ಯೇಯೋದ್ದೇಶಗಳು. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷೆ ನಾಯಕಂಡ ಬೇಬಿ ಚಿಂಡಪ್ಪ, ಉಪಕಾರ್ಯದರ್ಶಿ ಡಾಕ್ಟರ್ ಕಾವೇರಿ ಪ್ರಕಾಶ್, ಖಜಾಂಚಿ ಕಟ್ರತನ ಲಲಿತಾ ಅಯ್ಯಂಡ, ಮಾಜಿ ಅಧ್ಯಕ್ಷೆ ಕಸ್ತೂರಿ ಗೋವಿಂದಮ್ಮಯ್ಯ ಪಾಲ್ಗೊಂಡಿದ್ದರು. ಶನಿವಾರ ಸಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2021-22ನೇ ಸಾಲಿನ ವಾರ್ಷಿಕ ಮಹಾಸಭೆ ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷ ಎಸ್ಸಿ ಶರತ್ ಶೇಖರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮಹಾಸಭೆಯಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಇ ದೊಡ್ಡಯ್ಯ ವಾರ್ಷಿಕ ಲೆಕ್ಕ ಪರಿಶೋಧನಾ ವರದಿ ಮಂಡಿಸಿ, ಶನಿವಾರ ಸಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 2287 ಮಂದಿ ಸದಸ್ಯರಿಂದ 1,27,94,458 ರೂಪಾಯಿ ಪಾಲು ಹಣ ಹೊಂದಿದ್ದು, ಸದಸ್ಯೇತರಿಂದ 16,92,03,456 ರೂಪಾಯಿ ಠೇವಣಿಯನ್ನ ಪಡೆಯಲಾಗಿದೆ ಎಂದರು. ಸಂಘವು ವಿವಿಧ ಸಾಲಗಳ ರೂಪದಲ್ಲಿ ಸದಸ್ಯರು ಮತ್ತು ಸದಸ್ಯೇತರರಿಗೆ 19,16,36,756 ರೂಪಾಯಿ ಸಾಲ ವಿತರಣೆ ಮಾಡಲಾಗಿದ್ದು, ಸಂಘದಲ್ಲಿ ಒಟ್ಟು 2,64,10,955 ರೂಪಾಯಿ ವ್ಯಾಪಾರ ವಹಿವಾಟು ನಡೆಸಿ 8,51,492 ರೂಪಾಯಿ ಲಾಭ ಗಳಿಸಿದೆ ಎಂದರು. ಸಂಘದಲ್ಲಿ ಕ್ಷೇಮ ನಿಧಿ 1,03,01,369 ರೂಪಾಯಿ,
ಹಾಗೂ ಇತರೆ ನಿಧಿಗಳು 1,80,98,483 ಇದ್ದು, ಪ್ರಸ್ತುತ ಸಂಘವು 40,35,205 ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದರು. ಮಹಾಸಭೆಯಲ್ಲಿ ಪಾಲ್ಗೊಂಡ ಸಹಕಾರಿಗಳಾದ ಚಂದ್ರೇಗೌಡ, ಮಹಮ್ಮದ್ ಖಂದ, ವಕೀಲ ಜಗದೀಶ್, ಆರ್ಪಿ ಲಕ್ಷ್ಮಣ್, ಅರವಿಂದ್ ರವಿ ಮುಂತಾದವರು ಸಂಘದ ಅಭಿವೃದ್ಧಿಗೆ ಸಲಹೆ ನೀಡಿದರು. ಸಂಘದ ಅಧ್ಯಕ್ಷ ಎಸ್ಸಿ ಶರತ್ ಶೇಖರ್ ಮಾತನಾಡಿ, ಸಂಘವು ಲಾಭದತ್ತ ಸಾಗ್ತಾ ಇದೆ. ಕಳೆದ 2 ವರ್ಷ ಕೋವಿಡ್ ಸಮಸ್ಯೆ ನಡುವೆಯೂ ಉತ್ತಮ ವ್ಯವಹಾರ ನಡೆಸಿದ್ದು, ಸಂಘದ ಅಭಿವೃದ್ಧಿಗೆ ಸಹಕಾರಿಗಳ ಸಹಕಾರವೇ ಕಾರಣವಾಗಿದೆ ಎಂದರು. ಸಂಘದ ಲಾಭದ ಹಣದಲ್ಲಿ ನೂತನವಾಗಿ ದಾಸ್ತಾನು ಕಟ್ಟಡವೊಂದು ನಿರ್ಮಿಸಲಾಗಿದೆ. ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಸಹಕಾರಿಗಳು ಕೈಜೋಡಿಸುವಂತೆ ಮನವಿ ಮಾಡಿದರು. ಮಹಾಸಭೆಯಲ್ಲಿ ಸಂಘದ ಉಪಾಧ್ಯಕ್ಷೆ ಸವಿತಾ ರಾಕೇಶ್, ನಿರ್ದೇಶಕರಾದ ಟಿಆರ್ ಗಿರೀಶ್, ಜೆಸಿ ಲೋಕೇಶ್, ಕೆಪಿ ಪುಷ್ಪ, ಬಿಕೆ ಚಂದ್ರು, ಡಿಇ ಬಸಪ್ಪ, ಎಸ್ಎನ್ ರಘು, ಸಿಜೆ ಗಿರೀಶ್, ಎಸ್ಯು ಆನಂದ್, ಎಸ್ಎಂ ನಟರಾಜ್, ಎಆರ್ ರಕ್ಷಿತ್ ಪಾಲ್ಗೊಂಡಿದ್ದರು. ಸ್ವಸ್ತಿಕ್ ಯುವ ವೇದಿಕೆ ವತಿಯಿಂದ ಮಡಿಕೇರಿಯ ಬನ್ನಿ ಮಂಟಪದಲ್ಲಿ 21ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಆಚರಿಸ್ತಾ ಇದ್ದು, ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ವಿವಿಧ ಪೂಜೆ ವಿಧಿವಿಧಾನ ಹಾಗೂ ಗಣಪತಿ ಹೋಮದೊಂದಿಗೆ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುವುದು. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಸಂದರ್ಭ ಪ್ರಸ್ತುತ ಹರಿಯಾಣ ರಾಜ್ಯದ ಜಿಂದ್ ಜಿಲ್ಲೆಯಲ್ಲಿರುವ ಪಂಚಾಯಿತಿ ತಪೋನಿಧಿ ಆನಂದ್ ಅಖಾಡದ ನಾಗಾ ಸಾಧು ತಪೋನಿಧಿ ಬಾಬಾ ವಿಠಲ್ ಗಿರಿಜಿ ಮಹಾರಾಜ್ ಅವರು ಹಾಜರಿರುತ್ತಾರೆ. ಸಂಜೆ 6 ಗಂಟೆಯ ಅದ್ಧೂರಿ ಶೋಭಾಯಾತ್ರೆ ಕಾರ್ಯಕ್ರಮ ನಡೆಯಲಿದೆ. ಶೋಭಾಯಾತ್ರೆಗೆ ಸಿದ್ದಲಿಂಗಪುರದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಪ್ರಧಾನ ಗುರುಗಳಾದ ರಾಜೇಶ್ ನಾಥ್ ಜಿ ಅವರು ಚಾಲನೆ ನೀಡಲಿದ್ದಾರೆಂದು ತಿಳಿದುಬಂದಿದೆ.